ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸ್ನೇಹಿತರಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತದೆ, ಮಕ್ಕಳಿಂದ ಸಮಾಧಾನ, ನೀರಿನಿಂದ ಸ್ವಲ್ಪ ತೊಂದರೆಗಳು, ನೀರಿನ ಸಮಸ್ಯೆಗಳು ಅಥವಾ ನೀರಿನಿಂದ ತೊಂದರೆಗಳು, ಜಾರಿ ಬಿದ್ದು ಬಿಡ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ, ಪ್ರಯಾಣ, ಓಡಾಟ ಇವುಗಳಲ್ಲಿ ನೀರಿನ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ಸ್ನೇಹಿತರ ಸಹಾಯ ಚೆನ್ನಾಗಿದೆ, ಬಂಧುಗಳ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿರ್ತದೆ. ಮುಖ್ಯವಾಗಿ ಈ ಒಂದು ಧೈರ್ಯ, ನಿಮ್ಮ ರಾಶಿಗೆ ತೃತೀಯದ ಕುಜ ವಿಶೇಷವಾದ ಬಲ, ಧೈರ್ಯ ಇವುಗಳನ್ನು ತಂದುಕೊಡ್ತಾನೆ. ಏನನ್ನೂ ಸಾಧಿಸ್ತೀನಿ, ಏನೂ ಮಾಡ್ತೀನಿ, ಆ ರೀತಿಯ ಒಂದು ಉತ್ಸಾಹದ ಮತ್ತು ಏನು ಬಲ ಎರಡನ್ನೂ, ಉತ್ಸಾಹ ಬಲ ಎರಡೂ ಸೇರಿಬಿಟ್ರೆ ಕಾರ್ಯ ಸಾಧನೆ ಆಗೇ ಆಗುತ್ತೆ ಅಂತ, ಆ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಖಂಡಿತ ಇದೆ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ಬಂಧು ಸ್ನೇಹಿತರಲ್ಲಿ ಆತ್ಮೀಯತೆ, ಮಕ್ಕಳಿಂದ ಗೌರವ, ಸಹಾಯ, ಏನು ಹಾಳಾಗಿತ್ತೋ ಮಕ್ಕಳಿಂದ ಅದು ಮತ್ತೆ ವಾಪಸ್ಸು ಬರ್ತಕ್ಕಂತಹ ಸಾಧ್ಯತೆ, ಉನ್ನತ ಶಿಕ್ಷಣದಲ್ಲಿ ಬಲ ಬರತಕ್ಕಂಥದ್ದು, ಅಧ್ಯಯನ ಸಂಶೋಧನೆಗಳಲ್ಲಿ ನೀವು ತೊಡಗುತ್ತಕ್ಕಂಥದ್ದು, ರವಿ ಗುರು ಸೇರಿದಾಗ ಹಿರಿಯರಿಗೆ ದೊಡ್ಡವ್ರಿಗೂ ಮಾರ್ಗದರ್ಶನ ಮಾಡುವ ಒಂದು ಕೌಶಲ್ಯ, ಆ ಜಾಣ್ಮೆ ಅದೆಲ್ಲ ಬಂದು ಸೇರುತ್ತೆ. ಹೀಗಾಗಿ ಚೆನ್ನಾಗಿದೆ. ಮುಖ್ಯ ಸ್ನೇಹಿತರ ಜೊತೆಗೆ ತುಂಬ ಆತ್ಮೀಯತೆ ಉಂಟಾಗುತ್ತೆ, ಅವರಿಂದ ಸಹಾಯ ಉಪಕಾರಗಳು ಸಿಗುತ್ತೆ. ಹಳ್ಳಿಗಳಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತದೆ ಮತ್ತು ಸಿಟಿಗಳಲ್ಲಿ ಏನೋ ಪೇಟೆಗೆ ಹೋದಾಗ ಅಥವಾ ಇನ್ಯಾವುದೋ ಶಾಪು ಮಾಲು ಈ ರೀತಿಯಲ್ಲಿ ಹೋದಾಗ ಅಪರಿಚಿತರಿಂದಲೂ ಸಹಾಯ ಆಗ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗುತ್ತೆ. ಗೊತ್ತೇ ಇರೋದಿಲ್ಲ ಪಾಪ ಏನೋ ಸಹಾಯ ಮಾಡ್ತಾರೆ, ಆ ರೀತಿಯ ಒಂದು ಅನುಕೂಲ ಕಾಣ್ತೀರಾ. ಸ್ವಲ್ಪ ಮಟ್ಟಿಗೆ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಸಾಲ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಶತ್ರುಗಳ ಜೊತೆಗೆ ಸ್ವಲ್ಪ ಗಮನ ಇರಲಿ, ಅವರ ವ್ಯೂಹ ಏನು ಅಂತ ಗೊತ್ತಾಗದೆ ಎಡು ಬಿಡ್ತೀರಾ, ಪ್ರಮಾದ ಮಾಡಿಕೊಳ್ಳೋ ಲಕ್ಷಣ ಜಾಸ್ತಿ ಇದೆ, ಹುಷಾರು. ಇದಕ್ಕೆ ಇದೆಲ್ಲ ಬಲ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ಏನಪ್ಪ ಮೀನರಾಶಿಯವರಿಗೆ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಇದು ನಿಮಗೆ ಈ ತೊಡಕು ಏನಿದೆ ಇವುಗಳನ್ನೆಲ್ಲ ಬಿಡಿಸಿಕೊಟ್ಟು ಒಂದು ಸಮಾಧಾನ ತಂದು ಕೊಡುತ್ತೆ. ಈ ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.